ನಮಸ್ಕಾರ ಮಕ್ಕಳೇ. ಇಲ್ಲಿವರೆಗೂ ನಾವು ಸಾಹಿತ್ಯ ಸಂಗಮದ 3 ಪಾಠಗಳನ್ನು ನೋಡಿದ್ವಿ. ಈಗ 4ನೆಯ ಪಾಠವಾದ ತುಚೀಪ್ ತುದಾನ್ ತುಬದ್ ರೆಡಿ ಎಂಬ ಪಾಠವನ್ನು ನೋಡೋಣ. ಇದು ಒಬ್ಬ ಬಾಲಕಾರ್ಮಿಕನ ಕಥೆಯಾಗಿರುತ್ತೆ. ಹೇಗೆ ಬಾಲಕಾರ್ಮಿಕರು ಕಷ್ಟಪಡ್ತಾರೆ ಎನ್ನುವುದನ್ನು ಸಾಹಿತಿಗಳು ತುಂಬ ಚೆನ್ನಾಗಿ ಅದನ್ನು ಬರೆದಿದ್ದಾರೆ. ಮೊದಲು ನಾವು ಸಾಹಿತಿಗಳ ಬಗ್ಗೆ ತಿಳಿಯೋಣ. ಇದನ್ನು ಬರೆದಂತಹ ಸಾಹಿತಿ ಚದುರಂಗ ಎಂಬ ಕಾವ್ಯನಾಮದವರು. ಚದುರಂಗ ಕಾವ್ಯನಾಮದ ಎಂ ಸುಬ್ರಹ್ಮಣ್ಯ ರಾಜೆ ಅರಸು ಅವರು ಜನಿಸಿದುದು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಕಲ್ಲಹಳ್ಳಿ ಗ್ರಾಮದಲ್ಲಿ ಜನವರಿ 1, 1916ರಲ್ಲಿ. ತಂದೆ ಮುದ್ದುರಾಜೆ ಅರಸು, ತಾಯಿ ಮರುದೇವಿ ಅಮ್ಮಣ್ಣಿ. ಕಥೆ, ನಾಟಕ, ಕಾದಂಬರಿ, ಅನುವಾದ ಮೊದಲಾದ ಪ್ರಕಾರಗಳಲ್ಲಿ 25ಕ್ಕಿಂತ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಉಯ್ಯಾಲೆ ಚಲನಚಿತ್ರದ ಕಥೆ ಮತ್ತು ಸಂಭಾಷಣೆಗಾಗಿ, ಸರ್ವಮಂಗಳ ಚಲನಚಿತ್ರದ ನಿರ್ದೇಶನಕ್ಕಾಗಿ ರಾಜ್ಯ ಚಲನಚಿತ್ರ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಇವರು ಬರೀ ಕಥೆ ಕಾದಂಬರಿಗಳನ್ನು ಬರೆಯೋದಷ್ಟೇ ಅಲ್ಲ, ಚಿತ್ರದ ಸಾಹಿತ್ಯವನ್ನು ಬರೆದಿದ್ರು. ಸೊ ಹೀಗಾಗಿ ಇವರು ಬರೆದಂತಹ ಸಾಹಿತ್ಯಕ್ಕೆ ಚಿತ್ರವನ್ನು ಕೂಡ ರಚಿಸಲಾಗಿದೆ, ಚಲನಚಿತ್ರ ಕೂಡ ಆಗಿದೆ. ಉಯ್ಯಾಲೆ ಮತ್ತು ಸರ್ವಮಂಗಳ ಇಂತಹ ಚಲನಚಿತ್ರಗಳಿಗೆ ನಿರ್ದೇಶನಕ್ಕಾಗಿಯೂ ಕೂಡ ಇವರು ಕೆಲಸವನ್ನು ಮಾಡಿದ್ದಾರೆ. ರಾಷ್ಟ್ರಕವಿ ಕುವೆಂಪು ಮತ್ತು ನಾಟ್ಯ ವಿಶಾರದೆ ವೆಂಕಟಲಕ್ಷ್ಮಮ್ಮನವರನ್ನು ಕುರಿತು ಸಾಕ್ಷ್ಯಚಿತ್ರಗಳನ್ನು ತಯಾರಿಸಿದ್ದಾರೆ. ಇವರಿಗೆ ಮೈಸೂರು ವಿಶ್ವವಿದ್ಯಾನಿಲಯ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿದೆ. ಇವರ ವೈಶಾಖ ಕಾದಂಬರಿಗೆ 1982ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಬಂದಿದೆ. ಇವರಿಗೆ ದೊರಕಿದಂತಹ ಪ್ರಶಸ್ತಿಗಳು ಒಂದು ರಾಜ್ಯ ಚಲನಚಿತ್ರ ಪ್ರಶಸ್ತಿ, ಹಾಗೆ ಡಾಕ್ಟರೇಟ್ ಪದವಿ ಕೂಡ ಸಿಕ್ಕಿದೆ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಬಂದಿದೆ. ಪ್ರಮುಖ ಕೃತಿಗಳು ಸರ್ವಮಂಗಲ, ಉಯ್ಯಾಲೆ, ವೈಶಾಖ, ಶವದ ಮನೆ, ಮೀನಿನ ಹೆಜ್ಜೆ, ಸ್ವಪ್ನ ಸುಂದರಿ, ಇಲಿಬೋನು, ಇಣುಕು ನೋಟ, ಬಂಗಾರದ ಗೆಜ್ಜೆ, ಕೃಷ್ಣದೇವರಾಯ. ಈ ರೀತಿ ಅನೇಕ ಕೃತಿಗಳನ್ನು ಬರೆದಿದ್ದಾರೆ. ಪ್ರಸಿದ್ಧ ಕೃತಿಗಳನ್ನು ಮಾತ್ರ ಇಲ್ಲಿ ಕೊಡಲಾಗಿದೆ. ಅನೇಕ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದಿದ್ದಾರೆ. ಹೀಗೆ ಇವರು ಬರೆದಂತಹ ತುಚೀಪ್ ತುದಾನ್ ತುಬದ್ ರೆಡಿ ಎಂಬ ಒಂದು ಪಾಠ ಬಾಲಕಾರ್ಮಿಕರು ಯಾವ ರೀತಿ ಕಷ್ಟವನ್ನು ಪಡ್ತಾರೆ, ಅವರ ಆಸೆ ಆಕಾಂಕ್ಷೆಗಳೆಲ್ಲ ಯಾವ ರೀತಿ ಮಣ್ಣು ಪಾಲಾಗುತ್ತೆ ಅನ್ನೋದನ್ನು ಇಲ್ಲಿ ತುಂಬ ಚೆನ್ನಾಗಿ ಮನೋಜ್ಞವಾಗಿ ಬರೆದಿದ್ದಾರೆ. ಇದನ್ನು ನಾವು ಓದಿದಾಗ ಅನಿಸುತ್ತೆ ನಾವೆಷ್ಟು ಅದೃಷ್ಟವಂತರು ಅಂತ ಹೇಳಿ. ತಂದೆ ತಾಯಿಗಳು ಕೂಡ ನಮ್ಮ ಬಗ್ಗೆ ಎಷ್ಟು ಕಾಳಜಿಯನ್ನು ವಹಿಸ್ತಾರೆ. ಇದರಿಂದ ನಾವು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವುದಕ್ಕೆ, ಒಂದು ಉಜ್ವಲ ಬದುಕನ್ನು ಪಡೆಯುವುದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ಬೋದು ಈ ಕಥೆಯ ಮೂಲಕ. ಒಂದೇ ಒಂದು ಸಣ್ಣ ಪ್ರಸಂಗದ ಮೂಲಕ. ಅಂತಹ ಪ್ರಸಂಗಗಳು ದಿನಂಪ್ರತಿ ಆ ಮಕ್ಕಳ ಜೀವನದಲ್ಲಿ ಎಷ್ಟು ಬರುತ್ತೆ ಅನ್ನೋದನ್ನು ನಾವು ಕಲ್ಪನೆ ಮಾಡಿಕೊಳ್ಬಹುದು. ಹಾಗೆ ಕಲ್ಪನೆ ಮಾಡಿಕೊಂಡಾಗ ಎಷ್ಟು ನಾವು ನಮಗೆ ಸಿಕ್ಕಂತಹ ಅನುಕೂಲಗಳ ಮಹತ್ವವನ್ನು ನಾವು ತಿಳಿಬಹುದು. ಸೊ ಇಲ್ಲಿ ನೋಡಿ, ಎಷ್ಟೋ ಬಾಲಕಾರ್ಮಿಕರು ಯಾವ ರೀತಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಂತ. ಎಷ್ಟೋ ಕಷ್ಟಕರವಾದಂತಹ ದೊಡ್ಡವರು ಮಾಡುವಂತಹ ಕಷ್ಟಕರವಾದ ಕೆಲಸಗಳನ್ನು ಈ ಮಕ್ಕಳಿಂದ ಮಾಡಿಸ್ತಾರೆ. ಬರೀ ಒಂದು ದುಡ್ಡಿನ ಆಸೆಗೆ, ಹೊಟ್ಟೆಪಾಡಿಗಾಗಿ ಈ ರೀತಿ ತಂದೆ ತಾಯಿಗಳೇ ಇವರನ್ನು ಒಂದು ಕಷ್ಟಕರವಾದ ಜೀವನಕ್ಕೆ ತಳ್ಳುತ್ತಾರೆ. ಸಣ್ಣ ವಯಸ್ಸಿನಲ್ಲಿಯೇ ಈ ಒಂದು ಒರಟುತನ, ಈ ಒಂದು ಥರ ಮನಸ್ಸಿನಲ್ಲಿ ಯಾವುದೇ ಒಂದು ಉತ್ಸಾಹ ಉಲ್ಲಾಸ ಇಲ್ಲದಿರುವಂತಹ ಕೆಲಸವನ್ನು ಮಾಡೋದು. ಮಕ್ಕಳು ಈ ವಯಸ್ಸಿನಲ್ಲಿ ಆಟಪಾಠಗಳೊಂದಿಗೆ ಗೆಳೆಯರೊಂದಿಗೆ ನಕ್ಕು ನಲಿದು ಕುಣಿಯುವಂತಹ ಸಮಯದಲ್ಲಿ ಅವರು ಬೌದ್ಧಿಕವಾಗಿ, ಮಾನಸಿಕವಾಗಿ ಮತ್ತು ಶಾರೀರಿಕವಾಗಿ ಎಷ್ಟು ಕಷ್ಟಪಡ್ತಾರೆ, ಯಾವ ರೀತಿ ಅವರು ಜೀವನವನ್ನು ನಡೆಸಬೇಕಾಗುತ್ತೆ ಎನ್ನುವುದನ್ನು ಈ ಎಲ್ಲ ಚಿತ್ರಗಳನ್ನು ನೋಡಿದಾಗ ಅನಿಸುತ್ತೆ. ನೀವು ಎಲ್ಲ ದಿನಂಪ್ರತಿ ಅನೇಕ ಇಂತಹ ಒಂದು ದೃಶ್ಯವನ್ನು ನೀವು ಸಮಾಜದಲ್ಲಿಯೂ ನೋಡ್ತೀರ. ಆ ಕಡೆ ನಾವು ಗಮನ ಹರಿಸಿರೋದಿಲ್ಲ, ಆದರೆ ಆ ರೀತಿಯ ದೃಶ್ಯಗಳನ್ನು ನಾವು ನೋಡ್ತೀವಿ. ಎಷ್ಟೊಂದು ಸಾರಿ ನಾವು ಟ್ರಾಫಿಕಲ್ಲಿ ನಿಂತಾಗ, ಅಥವಾ ಪೆಟ್ರೋಲ್ ಬಂಕಲ್ಲಿ ಆಗಿರ್ಬೋದು, ಗ್ಯಾರೇಜಲ್ಲಿ ಆಗಿರ್ಬೋದು, ಇಂತಹ ಕೆಲಸಗಳನ್ನು ಚಿಕ್ಕ ಚಿಕ್ಕ ಮಕ್ಕಳೇ ಮಾಡ್ತಿರ್ತಾರೆ. ಒಂದು 8-10 ವರ್ಷದ ಮಕ್ಕಳು ಇಂತಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಆ ವಯಸ್ಸವರಿಗೆ ಅದು ಸೂಕ್ತ ಅಲ್ಲ, ಆದರೂ ಕೂಡ ಮಾಡ್ತಾರೆ. ಆದರೆ ಇನ್ನೂ ಕೆಲವು ಇಲ್ಲಿ ಕೊಟ್ಟಂತಹ ಒಂದು ಉದಾಹರಣೆ ಏನಿದೆ ಅಂದರೆ, ಇನ್ನೂ
ಕಷ್ಟವಾದಂತಹ ಒಂದು ಅಪಾಯಕಾರಿಯಾದಂತಹ ಒಂದು ಕೆಲಸವನ್ನು ಮಾಡ್ತಾ ಇದೆ ಈ ಮಗು. ಈ ಪಾಠದ ಬಗ್ಗೆ ನಾವಿಲ್ಲಿ ನೋಡೋಣ. ಈ ಪಾಠದ ಈ ಕಥೆಯ ಒಂದು ಪ್ರಮುಖ ಪಾತ್ರ ಕರೀಮಾ ಅಂತ. ಕರೀಮಾ ಅಂತಂದಾಗ್ಲೇ ನಿಮ್ಗೆ ಗೊತ್ತಾಗಬಹುದು, ಇವು ಒಂದು ಹುಡುಗ ಮುಸ್ಲಿಂ ಹುಡುಗ. ಗ್ಯಾರೇಜಲ್ಲಿ ಇದರಲ್ಲಿ ತುಂಬ ಜನ ಮಕ್ಕಳು, ಮುಸ್ಲಿಂ ಮಕ್ಕಳು ಕೆಲಸ ಮಾಡ್ತಾ ಇರೋದು ನೋಡಿದ್ದಾರೆ. ತುಂಬ ಚೆನ್ನಾಗಿ ಅವ್ರು ಕೆಲಸ ಮಾಡ್ತಾರೆ. ತುಂಬ ಬೇಗ ಅವರು ಯಾವುದೇ ರಿಪೇರಿ ಕೆಲಸ ಅಂದರೆ ಬೇಗ ಕಲಿತಾರೆ. ಅವ್ರಿಗೆ ಅದೊಂದು ನ್ಯಾಕ್ ಇರುತ್ತೆ. ಅದನ್ನೇ ಅವ್ರು ಇನ್ನೂ ಓದು ಬರಹ ಕಲಿತು ದೊಡ್ಡ ದೊಡ್ಡ ಕೆಲಸಗಳಿಗೆ ಹೋದಾಗ ಅದನ್ನು ಉಪಯೋಗಿಸಿದ್ರೆ ನಿಜವಾಗ್ಲೂ ಇನ್ನೂ ಚೆನ್ನಾಗಿ ಅವ್ರ ಮುಂದೆ ಬರಬಹುದು. ಇಲ್ಲಿ ಇರುವಂತಹ ಕರೀಮಾ ಎನ್ನುವನ ಕಥೆಯನ್ನು ನೋಡೋಣ. ಒಂದು ಪ್ರಸಂಗದ ಮೂಲಕ ಈ ಕಥೆ ಪ್ರಾರಂಭ ಆಗುತ್ತೆ. ಆಗಲೇ ಹೊತ್ತೇರಿತ್ತು. ಹುಡುಗ ಬೇಗ ಬೇಗ ಹೆಜ್ಜೆ ಇಡುತ್ತಾ ಇಷ್ಟು ವೇಳೆಗಾಗಲೇ ಬೀಡಿ ಫ್ಯಾಕ್ಟರಿಯಲ್ಲಿ ಇರಬೇಕಿತ್ತು. ಅವನು ಕೆಲಸವನ್ನು ಮಾಡ್ತಾ ಇದ್ದಿದ್ದು ಒಂದು ಬೀಡಿ ಫ್ಯಾಕ್ಟ್ರಿ, ಸಿಗರೇಟ್ ಅಂತಾರಲ್ಲ ಹಾಗೆ ಬೀಡಿ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡ್ತಿದ್ದಾನೆ. ಇದು ದೇಹಕ್ಕೆ ಅಪಾಯಕಾರಿ ಅಂತಾರೆ, ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳ್ತಾರೆ. ಅಂತಹ ಕೆಲಸವನ್ನು ಅಂದರೆ ಅದನ್ನು ಸೇದೋದೇ ಅಷ್ಟೊಂದು ಅಪಾಯಕಾರಿ ಅಂತಂದಾಗ ಅದನ್ನು ತಯಾರಿ ಮಾಡುವಂತಹ ಒಂದು ಫ್ಯಾಕ್ಟ್ರಿ, ಅದು ಬೆಳಗ್ಗಿಂದ ರಾತ್ರಿವರೆಗೂ ಆ ಒಂದು ಕಾರ್ಖಾನೆಯಲ್ಲಿ ಕುಳಿತು ಅವನು ಆ ಒಂದು ಬೀಡಿಯನ್ನು ತಯಾರಿಸುವಂತಹ ಕೆಲಸವನ್ನು, ಆ ಬೀಡಿ ಫ್ಯಾಕ್ಟ್ರಿಯಲ್ಲಿ ಈ ಕರೀಮಾ ಎನ್ನುವ ಹುಡುಗ ಕೆಲಸ ಮಾಡ್ತಿದ್ದ. ಆದರೆ ದಾರಿಯಲ್ಲಿ ಗೋಲಿ ಆಡುತ್ತಿದ್ದ ಗೆಳೆಯರ ಗುಂಪಿನಲ್ಲಿ ಬೆರೆತು ತಾನು ಗೋಲಿ ಆಡಿದ. ನಮಸ್ಕಾರ ಮಕ್ಕಳೇ, ಇಲ್ಲಿವರೆಗೂ ನಾವು ಸಾಹಿತ್ಯ ಸಂಗಮದ 3 ಪಾಠಗಳನ್ನು ನೋಡಿದ್ವಿ. ಈಗ 4ನೆಯ ಪಾಠವಾದ ತುಚೀಪ್ ತುದಾನ್ ತುಬದ್ ರೆಡಿ ಎಂಬ ಪಾಠವನ್ನು ನೋಡೋಣ. ಇದು ಒಬ್ಬ ಬಾಲಕಾರ್ಮಿಕನ ಕಥೆಯಾಗಿರುತ್ತೆ. ಹೇಗೆ ಬಾಲಕಾರ್ಮಿಕರು ಕಷ್ಟಪಡ್ತಾರೆ ಎನ್ನುವುದನ್ನು ಸಾಹಿತಿಗಳು ತುಂಬ ಚೆನ್ನಾಗಿ ಅದನ್ನು ಬರೆದಿದ್ದಾರೆ. ಮೊದಲು ನಾವು ಸಾಹಿತಿಗಳ ಬಗ್ಗೆ ತಿಳಿಯೋಣ. ಇದನ್ನು ಬರೆದಂತಹ ಸಾಹಿತಿ ಚದುರಂಗ ಎಂಬ ಕಾವ್ಯನಾಮದವರು. ಆಯಿತು. ಸೊ ಯಾಕೆ ನಗು ಬಂತು ಅವನಿಗೆ ಅಂದರೆ, ಗೆಳೆಯರೆಲ್ಲ ಕೂಡಿ ಬೋಂಡ ಬೋಂಡ ಎಂದು ಗೇಲಿ ಮಾಡುತ್ತಿದ್ದ ನಾಯ್ಡು ತನ್ನ ದಪ್ಪ ದೇಹವನ್ನು ಹೊತ್ತು ಕುಂಟಲಾರದೆ ಕುಂಟಿದ್ದ. ಒಬ್ಬ ದಪ್ಪ ಹುಡುಗ ಇದ್ದ. ಅವನಿಗೆ ಬೋಂಡ ಬೋಂಡ ಅಂತ ಕರಿತಿದ್ರು, ಯಾಕೆಂದರೆ ಅವನು ದಪ್ಪ ಇದ್ನಲ್ಲ ಅದಕ್ಕೆ. ಅವನು ಪ್ರತಿ ಸರಿ ಸೋತಾಗಲೆಲ್ಲ ಅವನು ಕುಂಟಬೇಕು. ಆ ದೊಡ್ಡ ದೇಹವನ್ನು ಹೊತ್ಕೊಂಡು ಕುಂಟುತ್ತಾ ಇದ್ದರೆ ಹೇಗೆ ಕಾಣುತ್ತಲ್ವ, ಅದಕ್ಕೆ ಇವನಿಗೆ ಅದನ್ನು ನೆನೆಸ್ಕೊಂಡು ನಗು ಬಂತು. ಆಟದಲ್ಲಿ ಸೋತು ನಾಯ್ಡು ಯಾವಾಗಲೂ ಹೀಗೆಯೇ, ಪಾಪ, ಆಟದಲ್ಲಿ ಸೋಲುವುದು ಕುಂಟುವುದು, ಇದು ಅವನ ಕೆಲಸ. ಯಾವಾಗಲೂ ಸೋಲ್ತಿದ್ದ, ಕುಂಟುತ್ತಿದ್ದ. ಈ ರೀತಿ ಅವನು ಅದನ್ನು ನೆನೆಸ್ಕೊಂಡು ಹೊರಟಿದ್ದಾನೆ. ಯಾವ ರೀತಿ ಅವನು ಸೋಲ್ತಿದ್ದ, ಹೇಗೆ ಕುಂಟೋದನ್ನು ನೆನೆಸ್ಕೊಂಡ ತಕ್ಷಣ ಅವನ ದೇಹ ಹೇಗೆ ದಪ್ಪ ಇತ್ತಲ್ವ, ಹೀಗಾಗಿ ಅವನಿಗೆ ಕುಂಟೋವಾಗ ಬೇರೆಯವರೆಲ್ಲರೂ ನಗ್ತಿದ್ರು, ಗೇಲಿ ಮಾಡ್ತಿದ್ರು. ನಗುತ್ತಲೇ ಕತ್ತು ತಗ್ಗಿಸಿ ನಡೆಯುತ್ತಿದ್ದ ಕರೀಮಾ. ಹೀಗೆ ಅವನು ನೆನೆಸ್ಕೊಂಡು ಹಾಗೆ ಕತ್ತು ತಗ್ಗಿಸ್ಕೊಂಡು ಹೊರಟಿದ್ದ ಕರೀಮಾ. ಆಗ ದಾರಿಯಲ್ಲಿ ಏನಾಯಿತು, ಮಂಡಿಪೇಟೆಯಲ್ಲಿ ಅಷ್ಟು ದೂರ ಹೋಗುವುದರೊಳಗೆ ಯಾರೋ ಕೂಗಿದಂತಾಯಿತು. ಕರೀಂ ಕರೀಂ, ಪರಿಚಿತ ಧ್ವನಿ. ಯಾರೋ ಹಿಂದಿನಿಂದ ಅವನ ಹೆಸರನ್ನು ಕರೆದಂಗಾಯಿತು. ಗೊತ್ತಿರೋ ಅಂತಹ ಧ್ವನಿ ಏನೋ ಪರಿಚಿತ ಧ್ವನಿ. ಅಪರಿಚಿತ ಎನ್ನುವುದು ಗೊತ್ತಿಲ್ಲದವರು ಅಂತ, ಪರಿಚಿತ ಅಂದರೆ ಗೊತ್ತಿರೋರು, ಯಾರ್ದು ಕೇಳಿರೋ ಅಂತಹ ಧ್ವನಿ ಯಾವುದು ಅಂತ. ತಿರುಗಿ ನೋಡಿದಾಗ ಆಗಲೇ ಶಾಲೆಗೆ ಹೊರಟಿದ್ದ ಜನಾರ್ದನ ಕಾಣಿಸಿಕೊಂಡ. ಇವನ ಸ್ನೇಹಿತ ಒಬ್ಬ, ಅವನು ಶಾಲೆಗೆ ಹೊರಟಿದ್ದಾನೆ. ಅವನು ಕಂಡ, ಅವನೇ ಕರೆದಿದ್ದಿವನನ್ನು. ಕರೀಮನಿಗೆ ಜನಾರ್ದನನಲ್ಲಿ ಬಹಳ ಸ್ನೇಹ, ತುಂಬ ಆಪ್ತ ಮಿತ್ರರಾಗಿದ್ದರು ಅವರು. ಹೀಗಾಗಿ ಅವನನ್ನು ನೋಡಿದ ತಕ್ಷಣ ಸಂತೋಷ ಆಯಿತು. ಆದರೂ ಕೂಡ ಇಬ್ಬರೂ ಒಂದೇ ತರಗತಿಯಲ್ಲಿ ಓದುತ್ತಿದ್ದವರು. ಆ ಸಂದರ್ಭದಲ್ಲಿ ಅವನು ವ್ಯಕ್ತಪಡಿಸೋಕ್ಕಾಗಲ್ಲ. ಮೊದಲು ಇವನು ಶಾಲೆಗೆ ಹೋಗ್ತಾ ಇರುವಾಗ ಜನಾರ್ದನ ಇವನು ಒಂದೇ ತರಗತಿಯಲ್ಲಿ ಓದ್ತಾ ಇದ್ದವರು.
ಸಹಪಾಠಿ ಗೆಳೆಯರಾಗಿದ್ದರು ಆಗಿದ್ರು ಮೊದಲು. ಈ ಸ್ಕೂಲಿಗೆ ಹೊರಟೇನೋ ಕಾತರದಿಂದ ಕೇಳಿದ ಕರೀಮಾ. ಈಗಲೂ ಕೂಡ ಜನಾರ್ದನ ಶಾಲೆಗೆ ಹೋಗ್ತಾ ಇದ್ದಾನೆ. ಇವು ನೋಡಿ, ಇಲ್ಲಿ ವ್ಯತ್ಯಾಸ ನೋಡ್ಬೋದು. ಓದಿರುವ ಮಕ್ಕಳು ಓದದೇ ಇರೋ ಮಕ್ಕಳು ಮಾತುಗಳನ್ನು ನೋಡಿ. ಈ ಸ್ಕೂಲ್ ಅಂತ ಹೇಳ್ತಾನೆ. ಮುಸ್ಲಿಮರ ವಿದ್ಯಾವಂತ ಮುಸ್ಲಿಮರು ಹೀಗೇನೆ ಹೇಳ್ತಾ ಇರ್ತಾರೆ, ನೀವು ಕೇಳಿಸ್ಕೊಂಡಿರ್ಬೋದು. ಈ ಸ್ಕೂಲು ಸ ಅಂತ ಬರೋದ್ರಲ್ಲೆಲ್ಲ ಈ ಅಂತ ಸೇರಿಸ್ಬಿಟ್ಟು ಹೇಳ್ತಾರೆ ಅವರು. ಸೊ ಅಂತಹ ಅದೇ ರೀತಿನೇ ಇವನು ಕೂಡ ಕೇಳ್ದ. ಈ ಸ್ಕೂಲಿಗೆ ಹೊರಟೇನೋ ಕಾತರದಿಂದ ಕೇಳಿದ ಕರೀಮ. ಹೂನು ಎಂದ ಜನಾರ್ದನ. ಇಷ್ಟು ಬೇರೆನೆ ಹೊರಟಿದ್ದೀಯಲ್ಲ? ಬಿರ್ರನೆ ಅಂದರೆ ಬೇಗನೆ ಹೋಗ್ತಾ ಇದೆಯಲ್ಲ ಅಂತ ಕೇಳ್ದ. ಸ್ವಾಮಿ ಮನೆಗೆ ಹೋಗಿ ಅಲ್ಲಿ ಕೊಂಚ ಹೊತ್ತು ಆಟ ಆಡ್ತಾ ಇದ್ದು ಅಲ್ಲೇ ಊಟ ಮಾಡಿ ಆಮೇಲೆ ಹೋಗ್ತೇನೆ. ಇವನು ಶಾಲೆಗೆ ಹೋಗ್ತೀವಿ, ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಶಾಲೆಗೆ ಹೋಗೋಕೆ ಮುಂಚೆ ಸ್ವಾಮಿ ಮನೆ ಅಂತ ಹೇಳಿ ಅವನು ಸ್ನೇಹಿತ ಇನ್ನೊಬ್ಬ. ಆ ಸ್ವಾಮಿ ಮನೆ ಅಲ್ಲೇ ಶಾಲೆಯ ಹತ್ತಿರ ಇತ್ತು. ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಆಮೇಲೆ ಹೋಗ್ತೀವಿ. ನೋಡಿ ಎಷ್ಟು ಅದೃಷ್ಟವಂತರು. ಮನೆಯಿಂದ ಬೇಗ ಹೊರಟ್ಬಿಟ್ಟು ಅಲ್ಲಿ ಆಟ ಆಡಿ ನಂತರ ಶಾಲೆಗೆ ಹೋಗಿ ಪಾಠ ಕಲಿತು ಮತ್ತೆ ವಾಪಸ್ ಸಾಯಂಕಾಲ ಬರುವಾಗ ಆಡ್ಕೊಂಡು ಬರ್ತಾರಂತೆ. ಇಷ್ಟೊಂದು ಒಂಥರ ಅವನಿಗೆ ಅದೃಷ್ಟ ಇದೆ, ಅದು ಆ ಪುಣ್ಯವಂತರು ಅಂತ ಅನ್ನಿಸ್ತು ಅವನಿಗೆ. ಆಮೇಲೆ ಹೋಗ್ತೇನೆ ಓ ಎಂದು ರಾಗ ಎಳೆದು ಸುಮ್ಮನಾದ. ಕರೀಮನ ಹೃದಯದಲ್ಲಿ ಯಾವುದೋ ಅಸ್ಪಷ್ಟ ಯಾತನೆ ಕಾಣಿಸಿಕೊಂಡಿತು. ಅಸ್ಪಷ್ಟ ಯಾತನೆ ಅಂದರೆ ಗೊತ್ತಿಲ್ಲ ಯಾಕೆ ಅಂತ ಹೇಳಿ, ಬೇಜಾರು, ನೋವು. ಆ ನೋವು ಕಾಣಿಸ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ. ಅವನು ಯೋಚನೆ ಮಾಡ್ತಾ ಹೋಗ್ತಿದ್ದಾನೆ. ಕೈಯಲ್ಲಿ ಪುಸ್ತಕಗಳನ್ನು ಹೊತ್ತಿದ್ದ ಜನಾರ್ದನನನ್ನು ನೋಡಿ ಅಸೂಯೆಯಾದಂತಾಯಿತು. ಅಸೂಯೆ ಅಂದರೆ ಹೊಟ್ಟೆ ಕಿಚ್ಚು. ತನಗಿಲ್ವಲ್ಲ, ತಾನು ಫ್ಯಾಕ್ಟ್ರಿಗೆ ಹೋಗ್ತಿದ್ದಾನೆ, ಬೇಡವಾಗಿರೋ ಕೆಲಸ, ಬೆಳಗಿಂದ ಸಾಯಂಕಾಲದವರೆಗೂ ಆ ಕೆಲಸ ಮಾಡಬೇಕು. ಅದು ಕತ್ತಲು ಕೋಣೆಯಲ್ಲಿ ಯಾವ ಒಂದು ಆಟ ಇಲ್ಲ, ಪಾಠ ಇಲ್ಲ, ಸಂತೋಷ ಇಲ್ಲ, ಚುರುಕುತನ ಇಲ್ಲ, ಏನೂ ಇಲ್ಲ. ಆ ರೀತಿಯ ಒಂದು ನಿಸ್ತೇಜ ಜೀವನ ಅಂತ ಅನಿಸ್ತಿತ್ತು. ಅಂತಹದನ್ನು ಅವನು ಅನುಭವಿಸ್ಬೇಕಲ್ಲ ಅಂತ ಬೇಜಾರು ಮಾಡಿಕೊಂಡು ಇವನನ್ನು ನೋಡಿದಾಗ ಅಸೂಯೆ ಅನ್ನಿಸ್ತು, ಹೊಟ್ಟೆ ಕಿಚ್ಚು ಅನ್ನಿಸ್ತು. ನಂಗಿಲ್ವಲ್ಲ ಅಂತ ಹೇಳಿ ಈ ಒಂದು ಅದೃಷ್ಟ. ಜನಾರ್ದನನನ್ನು ನೋಡುತ್ತಾ ತಾನು ಹೋಗುತ್ತಿದ್ದ ಶಾಲೆ, ಅಲ್ಲಿಯ ಗೆಳೆಯರು, ಆ ಆಟ ಪಾಠಗಳು ಒಂದೊಂದು ಅವನ ನೆನಪಿನ ಚೌಕಟ್ಟಿನೊಳಗೆ ನುಗ್ಗಿ ಬಂದವು. ಅವನನ್ನು ನೋಡ್ತಾ ಅವನು ಶಾಲೆಗೆ ಹೋಗ್ತಾ ಇರುವಾಗ ಯಾವ ರೀತಿ ಇತ್ತು ನನ್ನ ಜೀವನ ಅನ್ನೋದನ್ನು ನೆನೆಸ್ಕೊಂಡ. ನೋಡಿ, ಆಟ ಪಾಠಗಳು, ಶಾಲೆಯ ವಾತಾವರಣ, ಇದನ್ನೆಲ್ಲ ಸ್ನೇಹಿತರ ಜೊತೆಗೆ ಇದ್ದಂತಹ ಘಳಿಗೆಗಳು, ಇವುಗಳನ್ನೆಲ್ಲ ನೆನೆಸ್ಕೊಂಡ. ಒಂದೊಂದು ಅವನ ನೆನಪಿನ ಚೌಕಟ್ಟಿನೊಳಗೆ ನುಗ್ಗಿ ಬಂದಿತು. ಬೇಡ ಅಂದ್ರೂ ಕೂಡ ಅವೆಲ್ಲ ನೆನಪಾದು. ಜನಾರ್ದನ ನೋಡಿದ ತಕ್ಷಣವೇ ಅವನ ಜೊತೆ ಕಳೆದಂತಹ ದಿನಗಳು. ಕರೀಮ ನೀಡುತ್ತಿದ್ದ ಒಂದೊಂದು ಹೆಜ್ಜೆಯೋ ಅಯ್ಯೋ ಎಂದು ಹೊರಲುವಂತಿತ್ತು. ಅಯ್ಯೋ ಅಂತಂದರೆ ಬೇಜಾರಿನಿಂದ ಅಯ್ಯೋ ನಂಗೆ ಬೇಡ ಅಂತ ಅನಿಸ್ತಿತ್ತು ಅವ್ನಿಗೆ. ಯಾಕೆಂದರೆ ಅವನು ಹೋಗ್ತಾ ಇದ್ದಂತಹ ಕೆಲಸ, ಅವನ ಹೋಗ್ತಿದ್ದ ಸ್ಥಳ ಆ ರೀತಿ ಇತ್ತು, ಬೇಡವಾಗಿತ್ತು ಅವನಿಗೆ ಎಂದು ಹೊರಲುವಂತಿತ್ತು. ಹುಡುಗರಿಬ್ಬರು ಕೆಲ ಹೊತ್ತು ಪರಸ್ಪರ ಮಾತಿಲ್ಲದೆ ಮೌನವಾಗಿ ನಡೆದರು. ಸುಮ್ಮನೆ ಅವರು ಹೊರಟರು. ಇಬ್ಬರಲ್ಲಿ ಕರೀಮನೆ ಹೆಚ್ಚಾಗಿ ಮಾತಿಗೆ ಮುಖ ತಿರುಗಿಸಿ ಮೌನವನ್ನು ಬಯಸಿದಂತಿತ್ತು. ಏನು ಮಾತಾಡಬೇಕು, ಅವನು ಶಾಲೆ ಬಿಟ್ಬಿಟ್ಟಿದ್ದಾನೆ, ಏನು ಮಾತಾಡೋಕ್ಕೆ ವಿಷಯನೇ ಇಲ್ಲ. ಸೊ ಹಾಗಾಗಿ ಅವನು ಏನು ಮಾತಾಡ್ದೇನೆ ಸುಮ್ಮನೆ ಅವನ ಜೊತೆ ಹೋಗ್ತಾ ಇದ್ದಾನೆ. ಜನಾರ್ದನನು ಮೊದಲು ಮೌನವನ್ನು ಮುರಿದ. ಜನಾರ್ದನನೇ ಮೊದಲು ಮೌನವನ್ನಂತ ಸುಮ್ಮನಿರೋದನ್ನ ಅವನಿಗೆ ಒಂಥರ ಆಯಿತು, ಏನಾದರೂ ಮಾತಾಡ್ಸೋಣ ಅಂತ. ಯಾಕೋ ಕರೀಂ, ಸ್ಕೂಲನ್ನು ಬಿಟ್ಟುಬಿಟ್ಟೆ ಎಂದು ಸಹಜವಾಗಿ ಪ್ರಶ್ನಿಸಿದ. ಅವನಿಗೆ ಅನ್ನಿಸ್ತು, ಕೇಳೋಣ ಯಾಕೆ ಬಿಟ್ಟ ಇವನು ಅಂತ ಹೇಳಿ ಅನ್ನಿಸ್ತು, ಕೇಳ್ದ. ಪ್ರಶ್ನೆ ಕರೀಮನ ಸಂಕಟವನ್ನು ಹೆಚ್ಚಿಸಿತು. ಮೊದಲೇ ಅವನಿಗೆ ಮಾತು ಬೇಡವಾಗಿತ್ತು, ಯಾಕೆಂದರೆ ಏನು ಮಾತಾಡೋಕೆ ವಿಷಯ ಇಲ್ಲ. ನಾನು ಹೋಗಬೇಕಿತ್ತು ಶಾಲೆಗೆ, ನಾನು ಹೋಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡು ಅವನಿಗೆ. ಇವನಿಗೆ ಈ ಪ್ರಶ್ನೆ ಕೇಳಿದ ತಕ್ಷಣ ಇನ್ನೂ ಬೇಜಾರಾಯಿತು ಅವನಿಗೆ. ಕಷ್ಟಪಟ್ಟು ಪ್ರಯತ್ನಪೂರ್ವಕವಾಗಿ ಅಪ್ಪ ಐತಲ್ಲ ಬಿಡಿಸ್ಬಿಟ್ಟ ಎಂದ. ಅಪ್ಪ ಇದ್ದಾರಲ್ಲ ಬಿಡಿಸ್ಬಿಟ್ಟ. ಅದೇ ನೀವು ವಿದ್ಯಾವಂತರಾದರೆ ಅಪ್ಪ ಇದ್ದಾರಲ್ಲ ಅಂತ. ಇಲ್ಲಿ ನೋಡಿ ಐತಲ್ಲ, ನಮ್ಮ ಅಪ್ಪ ಐತಲ್ಲ ಶಾಲೆನ ಬಿಡಿಸ್ಬಿಟ್ಟ ಎಂದು ಸಹಜವಾಗಿ ಅವನು ಅಪ್ಪ ಬಿಡಿಸ್ಬಿಟ್ಟ ಅಂತ ಹೇಳ್ದ. ಯಾಕೆ ಅವನಿಗೆ ಗೊತ್ತಿಲ್ಲ ಯಾಕೆ ಅವ್ರು ಶಾಲೆ ಬಿಡಿಸ್ತಾರೆ ಅಂತ ಅನ್ನಿಸ್ತು ಅವನಿಗೆ. ಯಾಕೋ ಸಂಪಾದನೆ ಮಾಡಬೇಕು ಅಂತ ಹೇಳಿ ಐತಲ್ಲ, ಅವನ ಮಾತಿಗೂ ಐತಲ್ಲ ಅಂತ ಹೇಳೋದು. ಅದಕ್ಕೆ ಸಂಪಾದನೆ ಮಾಡಬೇಕು ಅಂತ ಐತಲ್ಲ, ಈ ಸ್ಕೂಲು ಬಿಡಿಸ್ಬಿಟ್ಟು ಬೀಡಿ ಕಾರ್ಖಾನೆಗೆ ಸೇರಿಸ್ಬಿಟ್ಟ. ಅಪ್ಪ ಸಂಪಾದನೆ ಮಾಡಬೇಕಂತೆ, ನಾನು ಅದಕ್ಕೋಸ್ಕರ ಶಾಲೆ ಬಿಡಿಸ್ಬಿಟ್ಟು ಕಾರ್ಖಾನೆಗೆ ಸೇರಿಸ್ಬಿಟ್ಟ. ಇಷ್ಟು ನೋವು ಅನಿಸುತ್ತೆ ಆವಾಗ ಅಲ್ವಾ? ಆ ರೀತಿ ಹೇಳ್ದ. ಛೇ ಹಾಗೆ ಮಾಡಬಾರದಾಗಿತ್ತು ನಿಮ್ಮ ಅಪ್ಪ ನೋಡು
ಆ ರೀತಿ ಮಾಡಬಾರ್ದಾಗಿತ್ತು ನೀವಪ್ಪ ಅಂತ ಇವನಂದ. ಯಾಕೆ? ಇವನಿಗೆಲ್ಲ ಅನುಕೂಲಗಳಿವೆ, ಅದಕ್ಕೋಸ್ಕರ ಅವ್ರು ಸ್ವಲ್ಪ ಸ್ಥಿತಿವಂತರಾಗಿದ್ದರು. ಹೀಗಾಗಿ ಅವರಿಗೆ ಅಂತಹ ಒಂದು ಜೀವನನೂ ಇರುತ್ತೆ ಅಂತ ಕಲ್ಪನೆಯೂ ಮಾಡ್ಕೊಂಡಿರಲಿಲ್ಲ. ಹಂಗೆ ಮಾಡಬಾರ್ದಾಗಿತ್ತು ನೀವಪ್ಪ. ನಮ್ಮ ತಂದೆ ಇದಾರಲ್ಲ, ಅವರು, ನಮ್ಮ ಚಿಕ್ಕಪ್ಪ ಎಲ್ಲರೂ ಹೇಳ್ತಿರ್ತಾರೆ, ಹುಡುಗರು ಈ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಅಂತ. ನಮ್ಮಪ್ಪ ಚಿಕ್ಕಪ್ಪ ಎಲ್ಲರೂ ಓದಬೇಕು ಈ ವಯಸ್ಸಿನಲ್ಲಿ ಅಂತ ಹೇಳ್ತಿರ್ತಾರೆ. ಹುಡುಗರು ಈ ವಯಸ್ಸಿನಲ್ಲಿ ಚೆನ್ನಾಗಿ ಓದಬೇಕು ಅಂತ. ನಿಮ್ಮಪ್ಪ ಬೀಡಿ ಕಾರ್ಖಾನೆಗೆ ಸೇರಿಸಬಾರದಾಗಿತ್ತು ನಿನ್ನ ಎಂದು ಸಿರಿವಂತಿಕೆಯಲ್ಲಿ ಬೆಳೆದ ಹುಡುಗ ಜನಾರ್ದನ ಹೇಳಿದ. ಸಿರಿವಂತಿಕೆ, ಬಡತನ, ಇವನು ಬಡತನದಲ್ಲಿದ್ದಾನೆ, ಅವನು ಸಿರಿವಂತಿಕೆಯಲ್ಲಿದ್ದಾನೆ, ಅದಕ್ಕೋಸ್ಕರ ಅವನಿಗೆ ಆ ರೀತಿ ಅನಿಸ್ತಾ ಇದೆ. ಓದಬೇಕಾಗಿತ್ತು, ನೀನು ಶಾಲೆಗೆ ಹೋಗಬೇಕಾಗಿತ್ತು, ಈ ರೀತಿ ಸೇರಿಸಬಾರ್ದಾಗಿತ್ತು ನಿನ್ನ ಬೀಡಿ ಕಾರ್ಖಾನೆಗೆ. ಅದು ಬೀಡಿ ಕಾರ್ಖಾನೆ ಅಂತಂದರೆ ಅದು ಮಕ್ಕಳಿಗಂತೂ ತುಂಬಾ ಅಪಾಯಕಾರಿಯಾದಂತಹ ಸ್ಥಳ. ಸೇರಿಸಬಾರ್ದಾಗಿತ್ತು ನಿಮ್ಮ ತಂದೆ ಅಂತ ಹೇಳ್ದೆ. ಹಾಗಾಗಿ ಅವನು ಹಂಗೆ ಹೇಳಿದ್ರೆ ಏನು ಬಿಟ್ಬಿಡ್ತಾರಾ? ಇಲ್ಲ, ಆಯಿತಾ? 10 ವರ್ಷದ ಹುಡುಗ ಕರೀಮನಿಗೆ ಏನೂ ಅರ್ಥವಾಗದಿದ್ದರೂ ಆ ಸಮಯಕ್ಕೆ ಜನಾರ್ದನನ ಮಾತೇ ಸರಿ ಎಂದು ತೋರಿತು. ಅವಾಗೇನಿಸ್ತು, ಹೌದು ನಾನು ಆಟ ಆಡಬೇಕು ಅನ್ನೋ ಒಂದೇ ಒಂದು ಆಸೆ ಇತ್ತು ಅವನಿಗೆ. ಅದಕ್ಕೋಸ್ಕರ ಏನಂತ ಅನ್ನಿಸ್ತು, ಜನಾರ್ದನ ಸರಿ ಅಲ್ವಾ ಹೇಳೋದು, ನಾವು ಅಪ್ಪ ಮಾಡೋದು ತಪ್ಪಲ್ವಾ ಅಂತ ಹೇಳಿ ಅವನಿಗೂ ಅನ್ನಿಸ್ತು. ಜನಾರ್ದನನ ಮಾತೆ ಸರಿ ಎನಿಸಿತು. ಹುಡುಗರು ಕವಲು ದಾರಿಗೆ ಬಂದು ನಿಂತಿದ್ದರು. ಒಂದು ದಾರಿ ಶಾಲೆಯ ಕಡೆಗೆ, ಇನ್ನೊಂದು ಬೀಡಿ ಕಾರ್ಖಾನೆಯೆಡೆ ಹೋಗುವುದಿತ್ತು. ನೋಡಿ, ಅವರ ಜೀವನನೂ ಹಾಗೆ ಆಗಿದೆ. ಕವಲಾದ ಆ ಗೆಳೆಯರಿಬ್ಬರ ಪ್ರತೀಕದಂತೆ ಅಲ್ಲಿವರೆಗೂ ಒಟ್ಟಿಗೆ ಹೋಗ್ತಿದ್ರು. ಹೇಗೆ ಇಷ್ಟೊತ್ತವರೆಗೂ ನಾವು ಮಾತಾಡ್ಕೊಂಡು ನಡ್ಕೊಂಡು ಬಂದರು, ಹಾಗೆ ಶಾಲೆಗೂ ಕೂಡ ಜೀವನ ಅಲ್ಲಿವರೆಗೂ ಚೆನ್ನಾಗಿತ್ತು. ಇದಕ್ಕಿದ್ದ ಹಾಗೇ ಕರೀಮನ ಜೀವನ ಬದಲಾಗೋಯ್ತು. ಅವನು ಬೀಡಿ ಕಾರ್ಖಾನೆಗೆ ಹೋಗಬೇಕಾಯ್ತು. ಇನ್ನೊಂದು ಶಾಲೆಗೆ ಇವನು ಮಾಮೂಲು ಶಾಲೆಗೆ ಹೋಗೋ ಹಾಗೆ ಹೋಗ್ತಾ ಇದ್ದ. ನೋಡಿ, ಅವರ ಜೀವನ ಹೇಗೆ ಬದಲಾಗಿತ್ತೋ ಹಾಗೆ ಇವರು ನಡ್ಕೊಂಡು ಬರ್ತಾ ಇದ್ರಲ್ಲ ಒಂದು ದಾರಿಯಲ್ಲಿ, ಅಲ್ಲಿ ಕವಲೊಡೆದಿದ್ದು ಇಬ್ಬಾಗವಾದಂತಹ ದಾರಿ ಕಾಣಿಸ್ತು. ಆ ಒಂದು ದಾರಿ ಬೀಡಿ ಕಾರ್ಖಾನೆಗೆ, ಇನ್ನೊಂದು ದಾರಿ ಶಾಲೆಯ ಕಡೆಗೆ ಹೋಗುವಂತಹದ್ದು. ಆ ರೀತಿ ಅವರ ಜೀವನ ಹೇಗೆ ಬದಲಾಗಿದೆಯೋ ಹಾಗೆ ದಾರಿ ಕೂಡ ಬದಲಾಗಿತ್ತು. ಹಾಗಾದರೆ ನಾನು ಹೋಗ್ತೀನೋ ಎಂದು ಹೇಳಿದ ಜನಾರ್ದನ ಶಾಲೆಯೆಡೆ ಕೈ ತೋರುತ್ತಾ, ಅಲ್ಲಿ ನೋಡೋ ಕರೀಂ, ನಮ್ಮ ಶಾಲೆ ಹತ್ತಿರ ಕಾಣುತ್ತಲ್ಲ ಹಳದಿ ಮನೆ. ಅವನು ಹೇಳ್ದ, ಶಾಲೆ ಹತ್ರ ಕಾಣುತ್ತಲ್ಲ ಹಳದಿ ಮನೆ, ಅದೇನು? ಜನಾರ್ದನ ಹೇಳ್ತಿದ್ದಾನೆ, ಅದೇ ಸ್ವಾಮಿ ಮನೆ. ನೀನು ನೋಡಿಲ್ಲ ಅವನ್ನ, ತುಂಬ ಒಳ್ಳೆಯವನು. ಸಾಯಂಕಾಲ ಸ್ಕೂಲು ಬಿಟ್ಟ ಮೇಲೆ ನಾವೆಲ್ಲರೂ ಸೇರಿ ಅವರ ಮನೆಯಲ್ಲಿ ಚಾಪು, ಕೊಕ್ಕಾಟ ಎಲ್ಲ ಆಡ್ತೀವಿ. ಈಗ ನೀನು ಬಾರೋ, ಚೆನ್ನಾಗಿರುತ್ತೆ. ಸಹಜ ಅಲ್ವಾ, ಹುಡುಗರು ಫ್ರೆಂಡ್ಸು ಕರೆದ್ರಾಯ್ತು ಅಂತ ಹೇಳಿ ಇವನನ್ನು ಬಾರೋ ಆಟ ಆಡೋಣ ಅಂತ ಹೇಳ್ದ. ಅಲ್ಲಿಗೆ ಹೋಗ್ಬಿಟ್ಟು ಆಟ ಆಡ್ತೀವಿ ನಾವು, ಕೊಕ್ಕಾಟ, ಚಾಪು ಇವುಗಳನ್ನೆಲ್ಲ ಆಡ್ತೀವಿ, ನೀನು ಬಾ ಆಟ ಆಡೋಣ ಅಂತ ಹೇಳ್ದ. ಇದು ಸ್ನೇಹಿತನನ್ನು ಸಹಜವಾಗಿ ಕರೆಯುವಂಥದ್ದು. ಪಾಪ ಅವನೇನು ಕರೆದ ತಕ್ಷಣ ಇವನು ಹೋಗೋಕ್ಕಾಗತ್ತಾ? ಇವನ ಪರಿಸ್ಥಿತಿ ಆ ರೀತಿ ಇಲ್ಲ, ಆಯ್ತಾ? ಅಚ್ಚಾ, ಹುಡುಗೇನು ಹೇಳ್ದ? ಅಚ್ಚಾ ಅಂದ ಅಷ್ಟೇ ಕರೀಮ. ಗೆಳೆಯನ ತುಂಬು ಹೃದಯದ ಕರೆಗೆ ಯಾಂತ್ರಿಕವಾಗಿ ಕರೀಮ ಅಚ್ಚಾ ಎಂದು ಹೇಳಿದುದೇನೋ ದಿಟ ಅಂದರೆ ಸತ್ಯ. ಅವನೇನೋ ಅಚ್ಚಾ ಅಂದ್ರೆ ಏನು, ಬರ್ತೀನಿ ಅಂದಂಗೆ ಹಂಗಂತ ಹೇಳ್ದ ಅಷ್ಟೆ. ಆದರೆ ಮರುಕ್ಷಣವೇ ಕಾರ್ಖಾನೆಯ ನೆನಪಾಗಿ ಅದು ಹೇಗೆ ಸಾಧ್ಯ ಎಂದು ವಿಚಾರಕ್ಕೊಳಗಾದ. ನಾನು ಕಾರ್ಖಾನೆ ಒಳಗೆ ಕೂತ್ಕೋಬೇಕು ಬೆಳಗಿಂದ ಸಾಯಂಕಾಲದವರೆಗೂ, ನೀವು ಹೇಳ್ದಂಗೆ ಹೋಗಿ ಆಟ ಆಡೋಕ್ಕಾಗತ್ತಾ? ನಾವಪ್ಪ ಬಿಡ್ತಾರ ನನ್ನ ಅಂತ ಹೇಳಿ ಅವನಿಗೆ ಯೋಚನೆ ಬಂತು. ಆ ಕಾರ್ಖಾನೆಯಲ್ಲಿ ಸಂಜೆಯ ಹೊತ್ತು ಕೆಲಸ ತೆಗೆದುಕೊಳ್ಳುತ್ತಿದ್ದರು. ಯಾವ ರೀತಿಯಲ್ಲಿ ಕೆಲಸ ತಗೊಳ್ತಿದ್ರು ಅಂದರೆ, ಒಂದೊಂದು ಸಾರಿ 7:30 8 ಆದರೂ ಸರಿಯಾದ ಬೆಳಕಿಲ್ಲದ ಕೋಣೆಯೊಳಗೆ ಕೂಡಿಸಿ ಬಿಡುತ್ತಿದ್ದರು. ನೋಡಿ, ಅಲ್ಲಿ ಗಾಳಿ ಬೆಳಕು ಕೂಡ ಸರಿಯಾಗಿ ಬರಲ್ಲ, ಅಂತಹ ಕೋಣೆಯಲ್ಲಿ ಅವನನ್ನು ಕೂಡಿಸ್ಬಿಡ್ತಿದ್ರು. ಅಲ್ಲಿ ಏನು ಕೆಲಸ ಒಂದು ಅಂದರೆ, ಬೀಡಿಯನ್ನು ಕಟ್ಟುವಾಗ ಹೊಗೆ ಸೊಪ್ಪು ತುಂಬಲು ಅನುಕೂಲವಾಗುವಂತೆ ಪತ್ತ ಎಲೆಗಳನ್ನು ಕತ್ತರಿಸಿ ಇಡುವುದು ಅವನ ಕೆಲಸವಾಗಿತ್ತು. ಪತ್ತ ಎಲೆಗಳು ಅಂತಂದರೆ ಒಂದು ಎಲೆ, ಆ ಎಲೆ ಒಣಗಿಸಿರ್ತಿದ್ರು, ಆ ಎಲೆಯಲ್ಲಿ ಹೊಗೆ ಸೊಪ್ಪನ್ನು ತುಂಬೋದು. ಅದು ಹೊಗೆ ಸೊಪ್ಪು ತುಂಬಿ ಅದನ್ನು ಬೀಡಿ ಕಟ್ಟೋದಕ್ಕೆ ಅನುಕೂಲವಾಗುವಂತಹ ಒಂದು ಆಕಾರದಲ್ಲಿ ಆ ಎಲೆಯನ್ನು ಕತ್ತರಿಸುವುದು ಇವನ ಕೆಲಸವಾಗಿತ್ತು. ಅದು ಹಗಲು ರಾತ್ರಿ ಎಷ್ಟೊತ್ತಾದ್ರೂ ಸರಿ ಕೂತ್ಕೊಂಡು ಮಾಡ್ತಾನೆ ಇರಬೇಕು. ಅದರಲ್ಲಿ ಯಾವ ಬುದ್ಧಿವಂತಿಕೆಯೂ ಇರಲ್ಲ, ಏನೂ ಇರೋದಿಲ್ಲ, ಬೇಜಾರು ಬೇರೆ, ಆಟ ಇಲ್ಲ, ಪಾಠ ಇಲ್ಲ, ಏನೂ ಇಲ್ಲ. ಸೊ ಅಂತಹ ಒಂದು ಕೆಲಸವನ್ನು ಮಾಡಿಕೊಂಡು ಅಲ್ಲಿ ಕೂತಿರ್ತಿದ್ದ. ಮಧ್ಯೆ ಯಾವಾಗಲಾದರೂ ಆ ನರಕದಿಂದ ಹೊರಗೆ ಹೋಗಲು ಮಿಸುಕಾಡಿದರೆ ಅಪ್ಪನ ಕ್ರುದ್ಧ ನೋಟ ಸುಮ್ಮನೆ ಕುಳಿತುಕೋ ಎಂದು ಬಲವಂತಪಡಿಸುತ್ತಿತ್ತು. ನೋಡಿದ್ರ ಎಷ್ಟು ಬೇಜಾರು ಅಂದರೆ, ಮಧ್ಯದಲ್ಲಿ ಯಾವಾಗಲೂ ಗ್ಯಾಪೇ ಇಲ್ಲ. ಏನಾದರೂ ಹೋಗಬೇಕು ಹೊರಗೆ ಅಂತಂದರೆ ಅವನಿಗೆ ದುಡ್ಡು ಕಡಿಮೆ ಆಗಿಬಿಡುತ್ತೆ, ಅವನಿಗೆ ಸಮಯ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೋಸ್ಕರ ಅವನು
ಕ್ರುದ್ಧ ನೋಟ, ಅವರ ಅಪ್ಪನೇ ಅವನನ್ನು ಕ್ರೂರಿಯಾಗಿ ನೋಡ್ತಿದ್ದ, ಕ್ರೂರ ನೋಟದಿಂದ ನೋಡ್ತಿದ್ದ. ಅದೇನು ಅನಿಸ್ತಿತ್ತು ಅಂದರೆ ನೀನು ಸುಮ್ಮನೆ ಕೂತ್ಕೋ ಅಂತ ಹೇಳ್ದಂಗೆ ಆಗ್ತಿತ್ತು. ಆ ರೀತಿ ಬಲವಂತದಿಂದ ಆ ಕೆಲಸವನ್ನು ಅವನು ಮಾಡ್ತಿದ್ದ. ಈ ರೀತಿ ಒಂದು ಹುಡುಗ ಹೇಗೆ ಮಾನಸಿಕವಾಗಿ ನೋವನ್ನು ಅನುಭವಿಸ್ದ ಅನ್ನೋದನ್ನು ನಾವು ಮತ್ತೆ ಇನ್ನೂ ಏನೇನು ಕಷ್ಟಗಳಿರ್ತಿದ್ವು ಅವನಿಗೆ, ಮತ್ತು ಯಾವ ರೀತಿ ಅವನು ಆ ಶಾಲೆಯನ್ನೆಲ್ಲ ಮಿಸ್ ಮಾಡಿಕೊಂಡಿದ್ದ ಅನ್ನೋದನ್ನು ನಾವಿಲ್ಲಿ ಮುಂದಿನ ಭಾಗದಲ್ಲಿ ಮತ್ತೆ ನೋಡೋಣ. ಧನ್ಯವಾದಗಳು.